ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ 12 lakhs. ನಾವು ಅಬೌಟ್ 12 lakhs ಇಂತ ಜಾಸ್ತಿ ನಮ್ಗೆ ಇನ್ಕಮ್ ಏನಾರ ತೊಗೊಂಡ್ರೆ ಆ ಇನ್ಕಮಿಂದ ನಮಗೆ ಹೇಗೆ ನಾವು ಟ್ಯಾಕ್ಸ್ನ ಸೇವ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮೆ ನಾವು ನೋಡೋಣ. ಏನೇನಿದೆ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮೆ ಏನು ಇದೆ 2025 ಅಂತಂದರೆ 4 lakh ಅಪ್ ಟು ನಮಗೆ 4 lakhವರೆಗೂ ಇನ್ಕಮ್ ಏನಾರ ಬಂದರೆ ಅದು ನಿಲ್ಲಾಗಿರುತ್ತೆ. ನಾವು ಯಾವುದೇ ಟ್ಯಾಕ್ಸ್ ಅದ ಕಟ್ಟೋ ಹಾಗಿಲ್ಲ. 4 lakhಯಿಂದ ನಮ್ಗೆ 8 lakhವರೆಗೂ ನಾವು ಇನ್ಕಮ್ ತೊಗೊಂಡ್ರೆ 4 lakh to 8 lakhವರೆಗೂ ನಾವು ಇನ್ಕಮ್ ತೊಗೊಂಡ್ರೆ ಅದಕ್ಕೆ 5% ನಾವು ಅದಕ್ಕೆ ಟ್ಯಾಕ್ಸ್ನ ಕಟ್ಟಬೇಕು. 8 lakhಯಿಂದ ನಾವು 12 lakhವರೆಗೂ ಇನ್ಕಮ್ ತೊಗೊಂಡ್ರೆ ಅದಕ್ಕೆ ನಾವು 10%ನ ಟ್ಯಾಕ್ಸ್ನ ಕಟ್ಟಬೇಕು. 12 lakh ಎಬೋ 16 lakhವರೆಗೂ ನಾವು ಇನ್ಕಮ್ ತೊಗೊಂಡ್ರೆ 15% ನಾವು ಅದಕ್ಕೆ ಟ್ಯಾಕ್ಸ್ನ ಕಟ್ಟಬೇಕು. 16 lakh to 20 lakh ಇನ್ಕಮ್ ತೊಗೊಂಡ್ರೆ 20% ನಾವು ಟ್ಯಾಕ್ಸ್ನ ಕಟ್ಟಬೇಕು. 20 lakh ಮತ್ತು 24 lakhವರೆಗೂ ನಾವು ಇನ್ಕಮ್ ತೊಗೊಂಡ್ರೆ 25% ನಾವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಎಬೌಟ್ 24 ಲ್ಯಾಕ್ಗಿಂತ ಜಾಸ್ತಿ ಎಷ್ಟೇ ಇನ್ಕಮ್ ತೊಗೊಂಡ್ರು ನಾವು ಅದಕ್ಕೆ 30% ಟ್ಯಾಕ್ಸ್ನ ಕಟ್ಟಲೇಬೇಕು. ಇದರಲ್ಲಿ ನಮಗೆ 12 lakh ನಮಗೆ ಯಾಕೆ ಇನ್ಕಮ್ ಟ್ಯಾಕ್ಸ್ನ ನಾವು ಯಾವುದೇ ಕಟ್ಟೋ ಹಾಗಿಲ್ಲ ಅಂತಂದರೆ, ಮೊದಲನೇದಾಗಿ 4 lakh to 8 lakh 5% ಟ್ಯಾಕ್ಸ್ನ ಕಟ್ಟಬೇಕು ಅಂತಂದರೆ 4 lakh to 8 lakh ಡಿಫ್ರೆನ್ಸ್ ಬಂದು 4 lakh ಬರುತ್ತೆ. 5%ನ ಟ್ಯಾಕ್ಸ್ ಅಂದರೆ ಎಷ್ಟು 20,000 ನಾವು ಟ್ಯಾಕ್ಸ್ನ ಕಟ್ಟಬೇಕು. ನೆಕ್ಸ್ಟ್ 8 lakh to 12 lakh 10% ಅಂತ ಅಂದ್ರೆ ನಮಗೆ 8 lakh to 12 lakh ಡಿಫ್ರೆನ್ಸ್ ಬಂದು 4 lakh ಬರುತ್ತೆ. 4 lakhಲ್ಲಿ 10% ಅಂತಂದರೆ 40,000 ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 12 lakh to 16 lakh ಅಂದರೆ 4 lakh to 15,000 ಅಂದರೆ 60,000. ಇಲ್ಲಿ 40,000 ಪ್ಲಸ್ 20,000 60,000. ಇಲ್ಲಿ 12 lakh to 16 lakh 4 lakh to 15% ಅಂತ ಬಂದರೆ 60,000 ಮೈನಸ್ 60,000 0. ನಾವು ಯಾವುದೇ ಟ್ಯಾಕ್ಸ್ನ 12 lakh ನಾವು ಇನ್ಕಮ್ ತೊಗೊಂಡ್ರೆ ಯಾವುದೇ ಟ್ಯಾಕ್ಸ್ನ ನಾವು ಕಟ್ಟೋ ಹಾಗಿಲ್ಲ. ಈಗ ಅದೇ 12 lakh ಎಬೋ ನಾವು ಹೇಗೆ ಟ್ಯಾಕ್ಸ್ನ ನಾವು ಸೇವ್ ಮಾಡ್ಬೋದು ಅಂತ ಅಂದರೆ ನೋಡಿ. ನೆಕ್ಸ್ಟ್ ಬಂದು ಡಿಡಕ್ಷನ್ ಆರ್ ಬೆನಿಫಿಟ್ಸ್. ಡಿಡಕ್ಷನ್ ಇರುತ್ತೆ ಕೆಲವೊಂದು. ಆ ಡಿಡಕ್ಷನ್ ಮಾಡಿದ್ರೆ ನಾವು ಯಾವ ಟ್ಯಾಕ್ಸ್ನ ನಾವು ಸೇವ್ ಮಾಡ್ಬೋದು. ಏನೇನು ಡಿಡಕ್ಷನ್ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ ನಮಗೆ ನ್ಯೂ ಟ್ಯಾಕ್ಸ್ ರೆಜಿಮೆಯಲ್ಲಿ ಅಂತ ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ 75,000 rupees ಫಾರ್ ಸ್ಯಾಲ್ರಿ ಆ್ಯಂಡ್ ಪೆನ್ಷನ್ ಇನ್ಕಮ್. ಸ್ಯಾಲ್ರಿ ಆಗಲಿ ಪೆನ್ಷನ್ ಆಗಲಿ ಇನ್ಕಮ್ ಬಂದರೆ ನಮಗೆ ಅದರಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಡಿಡಕ್ಷನ್ ಮಾಡಬೇಕು. ನೆಕ್ಸ್ಟು ರೆಂಟ್ ಎಕ್ಸ್ಪೆನ್ಸಿಂದ ನಾವು ಏನಾದರೂ ಇದ್ದರೆ ಅದರಲ್ಲಿ ನಾವು 30%ವರೆಗೂ ನಾವು ಅದನ್ನು ಡಿಡಕ್ಷನ್ ಮಾಡ್ಬೋದು. ಪ್ರೂಫ್ ಏನು ರಿಕ್ವೈರ್ಡ್ ಮಾಡೋ ಹಾಗಿಲ್ಲ. ಫ್ಯಾಮಿಲಿ ಪೆನ್ಷನರ್ ಅಂತ ಏನಾರು ಬಂದರೆ ಮೊದಲು ನಾವು ಫ್ಯಾಮಿಲಿ ಪೆನ್ಷನ್ ಡಿಡಕ್ಷನ್ ಅಂತ ಏನಾರು ಬಂದರೆ 15,000 ಇತ್ತು. ಈಗ 2025 ನ್ಯೂ ಟ್ಯಾಕ್ಸ್ ರೆಜಿಮೆ ಬಂದಾಗಿಂದ ನಮಗೆ 10,000 ಇನ್ಕ್ರೀಸ್ ಆಗಿದೆ. 25,000ವರೆಗೂ ನಾವು ಡಿಡಕ್ಷನ್ ಮಾಡೋದು. ಆರ್ 1/3 ಲೋಯರ್ ಇರುತ್ತೆ. ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ರೆಂಟೆಡ್ ಪ್ರಾಪರ್ಟಿ ಹೋಮ್ ಲೋನಿಂದ ನಾವು ಹೋಮ್ ಲೋನ್ಗೆ ನಾವು ರೆಂಟೆಡ್ ಪ್ರಾಪರ್ಟಿಗೆ ಹೋಮ್ ಲೋನ್ ಏನಾರು ಇಂಟ್ರೆಸ್ಟ್ ಕಟ್ಟಿದರೆ ನೋ ಲಿಮಿಟ್ ಇರೋದಿಲ್ಲ ಅದಕ್ಕೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇನ್ NPS 80CCT ಸಬ್ಸೆಕ್ಷನ್ 2 ಇನ್ಕ್ರೀಸ್ಡ್ ಫ್ರಮ್ 10% to 14%. 10%ಇಂದ ನಮಗೆ 14%ವರೆಗೂ ಇನ್ಕ್ರೀಸ್ ಆಗಿದೆ ಡಿಡಕ್ಷನ್ಗೆ. ನೋಡಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತಂದರೆ ಎಕ್ಸಾಂಪಲ್ ಸ್ಯಾಲ್ರಿ ಈಗ ನಾವು 13 lakh ಎಂಪ್ಲಾಯಿಗೆ 13 lakh ಬರ್ತಿದೆ. ಅದಕ್ಕೆ ಬೇಸಿಕ್ ಅದಾದ್ಮೇಲೆ ಅಸ್ಯೂಮ್ 50% ನಾವು ಏನಾದರೂ ನಮಗೆ ಅಸ್ಯೂಮ್ ಮಾಡ್ಕೊಳ್ಳಿ. 50% ಅಂದರೆ 13 lakh 6.5 lakhs ಇರುತ್ತೆ. 80CCD ಸಬ್ಸೆಕ್ಷನ್ 2 ಪ್ರಕಾರ ಬಂದರೆ 14% ಡಿಡಕ್ಷನ್ ಮಾಡಬೇಕು. 10%ಇಂದ 14%ವರೆಗೂ ನಮಗೆ ಇನ್ಕ್ರೀಸ್ ಆಗಿದೆ. 14% ಡಿಡಕ್ಷನ್ ಮಾಡಬೇಕು ಅಂತಂದರೆ ಈಗ 91,000 ನಾವು ಡಿಡಕ್ಷನ್ ಅಲೌಡ್ ಇರುತ್ತೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಅಲೋಯೆನ್ಸಸ್ ಫಾರ್ ಸ್ಪೆಸಿಫಿಕಲಿ ಏಬಲ್ಡ್ ಪರ್ಸನ್ಸ್. ಟ್ರಾನ್ಸ್ಪೋರ್ಟ್ ಅಲೋಯೆನ್ಸಸ್ ಆಗಿರ್ಬೋದು, ಸ್ಪೆಸಿಫಿಕಲಿ ಏಬಲ್ಡ್ ಪರ್ಸನ್ಸ್ ಏನಾರು ಇದ್ದರೆ ಅದು ಆನ್ ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಅದನ್ನು ನಾವು ಡಿಡಕ್ಷನ್ ಮಾಡ್ಬೋದು. ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ಟ್ರಾವೆಲಿಂಗ್ ಟು ವರ್ಕ್ ಟ್ರಾವೆಲಿಂಗಲ್ಲಿ ವರ್ಕ್ ಏನಾರ ಮಾಡ್ತಿದ್ರೆ ನಾವು ಸೆಕ್ಷನ್ 80JJAA ಪ್ರಕಾರ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಏನಾರು ಇದೆ ನಾವು ಅದನ್ನು ಡಿಡಕ್ಷನ್ ಮಾಡ್ಬೋದು. ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಫಾರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್.
ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಂಡರ್ ಸೆಕ್ಷನ್ 32 ಇಂದ ಅಡಿಷ್ನಲ್ ಡಿಪ್ರಿಷಿಯೇಷನ್ ನಾವು ಡಿಡಕ್ಷನ್ ಮಾಡ್ಬೋದು. ಎನಿ ಅಲೋಯನ್ಸಸ್ ಫಾರ್ ಟ್ರಾವೆಲಿಂಗ್ ಅಲೋಯನ್ಸಸ್, ಯಾವುದೇ ಟ್ರಾವೆಲಿಂಗ್ ಅಲೋಯನ್ಸಸ್ ಇರ್ಬೋದು, ಎಂಪ್ಲಾಯ್ಡ್ ಆರ್ ಟ್ರಾನ್ಸ್ಫರ್ ಮಾಡ್ತಿದ್ರೆ. ಈಗ ಏನಪ್ಪ, ತುಮಕೂರಿಂದ ನಾವು ಬೆಂಗಳೂರಿಗೆ ಆಫೀಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರೆ, ಬೆಂಗಳೂರು ಆಫೀಸ್ ಶಿಫ್ಟ್ ಮಾಡ್ತೀವಿ ಅಂತಂದರೆ ನಾವು ಅದನ್ನು ಎಕ್ಸ್ಪೆನ್ಸಸ್ ಅಲೌಡ್ನ ಎಕ್ಸ್ಪೆನ್ಸಸ್ ಇರೋದು ಅದನ್ನು ನಾವು ಡಿಡಕ್ಷನ್ ಮಾಡ್ಬೋದು. ಇಂಟ್ರೆಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟಲ್ಲಿ ನಾವು ಇಂಟ್ರೆಸ್ಟ್ನ ತೊಗೋಬೋದು. ಮ್ಯಾಕ್ಸಿಮಮ್ ಅಮೌಂಟ್ ಬಂದು 3500ವರೆಗೂ ನಾವು ಇಂಟ್ರೆಸ್ಟ್ ತೊಗೋಬೋದು. ಇಟ್ ಅಪ್ ಟು 20 lakh ಫಾರ್ ಪ್ರೈವೇಟ್ ಎಂಪ್ಲಾಯೀಸಸ್ಗೆ ನಮಗೆ ಚುಟ್ಟಿ ಬಂದು 20 lakh ಇರುತ್ತೆ. ಮೆಚುರಿಟಿ ಅಮೌಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮೆಚುರಿಟಿ ಅಮೌಂಟ್ ಇರುತ್ತೆ ಸೆಕ್ಷನ್ 10 ಮತ್ತು ಸಬ್ಸೆಕ್ಷನ್ 10D ಪ್ರಕಾರ. ಇನ್ಕಮ್ ಫ್ರಮ್ ಲೈಫ್ ಇನ್ಶೂರೆನ್ಸಿಂದ ನಮಗೆ ಇನ್ಕಮ್ ತೊಗೋಬೋದು. ಅಗ್ರಿಕಲ್ಚರಲ್ ಫಾರ್ಮಿಂಗ್ ಅಂಡರ್ ಸೆಕ್ಷನ್ 10 ನಮಗೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಫಸ್ಟ್ ಆ್ಯಡ್ ದೆನ್ ಅಲೌಡ್ ಎಕ್ಸಂಪ್ಷನ್ಸ್ ಇರುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಬೆನಿಫಿಟ್ ಇರುತ್ತೆ ನಮಗೆ. ಆ್ಯಂಡ್ ರಿಟೈರ್ಮೆಂಟ್ ಡೆತ್ ಆಗಿರ್ಬೋದು ಸೆಕ್ಷನ್ 10 ಸಬ್ಸೆಕ್ಷನ್ 10A ಪ್ರಕಾರ ನಮಗೆ ಬೆನಿಫಿಟ್ ಇರುತ್ತೆ, ಲೀವ್ ಎನ್ಕ್ಯಾಶ್ಮೆಂಟ್ ಬೆನಿಫಿಟ್ ಇರುತ್ತೆ. ಆಲ್ ಡಿಡಕ್ಷನ್ ಸೆಕ್ಷನ್ 54 to 54F ಎಲ್ಲ ಡಿಡಕ್ಷನ್ ಬಂದು ಸೆಕ್ಷನ್ 54 to 54F ಇಂದಲೇ ನಾವು ಡಿಡಕ್ಷನ್ ಮಾಡ್ಬೋದು. PPF ಅಂಡ್ ಸುಕನ್ಯಾ ಸಮೃದ್ಧಿ ಯೋಜನಾ ಆಗಿರ್ಬೋದು, PPF ಇಂದ ಆಗಿರ್ಬೋದು ಇಂಟ್ರೆಸ್ಟ್ ಎಕ್ಸೆಂಪ್ಟ್ ಆಗಿರುತ್ತೆ. ಅಂಡರ್ ಸೆಕ್ಷನ್ 10 ಪ್ರಕಾರ ಇಂಟ್ರೆಸ್ಟ್ ಎಕ್ಸೆಂಪ್ಟ್ ಆಗಿರುತ್ತೆ. ಗಿಫ್ಟ್ ಅಪ್ ಟು Rs 50,000 ಒಬ್ಬ ಪರ್ಸನ್ಗೆ ಗಿಫ್ಟ್ ಆಗಿ ನಮಗೆ 50,000 ಅಪ್ ಟು 50,000 ರೂಪೀಸ್ನ ನಾವು ಗಿಫ್ಟ್ ಆಗಿ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.